Hello, good morning to all of you. I am Professor and Dr. P. Surendra Padya speaking from Bangalore. ಇದು ಅಂಗಾರ ಸುಬ್ರಹ್ಮಣ್ಯಂ ನನ್ನ ಮೇಜರ್ ಕಾಂಟ್ರಿಬ್ಯೂಷನರ್ ಫ್ರಮ್ ವಾಷಿಂಗ್ಟನ್ DC. ಈ తెలుగు ಕಾಫಿ ದಂಡಕಂ ಬೈ ಶ್ರೀ ವಿತುಲ ರಾಮಲಿಂಗೇಶ್ವರ ರಾವ್ ಅವರು ಮೊದಲಿಗೆ ಈ ಕೆಳಗಿನ ಪದ್ಯವನ್ನು ಹಾಡಿದ್ದಾರೆ ಕಾಫಿಯ ಬಗ್ಗೆ. ಓಕೆ, ನಾನು ಒಂದು ಕಾಫಿ ಪದ್ಯವನ್ನು ಹಾಕಿದೆ. ಅದರ ಸ್ಫೂರ್ತಿಯಾಗಿ ಅಂಗಾರ ಸುಬ್ರಹ್ಮಣ್ಯಂ ಇದನ್ನು ಕಳಿಸಿದ್ದಾರೆ. ಅವರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಈಗ ಹೇಳ್ತೇನೆ ಕೇಳಿ. ಅನುದಿನ ಕಾಫಿಯೇ ನನ್ನ ನಿಜವಾದ ಕಿಕ್ಕು, ಕುಡಿಯದಿದ್ದರೆ ಮನಸ್ಸಿಗೆ ಬರುತ್ತಿದೆ ದೊಡ್ಡ ಚಿಕ್ಕು. ಒಂದು ಕಪ್ಪು ಕಾಫಿ ಸಿಕ್ಕರೆ ಸಾಕು ಲಕ್ಕು, ಅಮೃತಕ್ಕಿಂತ ಮಿಗಿಲು ಇದಕ್ಕೆ ಹಂಬಕ್ಕು ಅಯ್ಯಲಾರ. ಜೈ ಕಾಫಿ. ವಿಶ್ವಾಂತರಾಳದ ಅನಂತ ಬ್ರಹ್ಮಾಂಡ ಗೋಳಗಳಲ್ಲಿ ನಿನ್ನ ಸಾಟಿಯ ಪಾನೀಯವೇ ಇಲ್ಲ. ಮಮತೆಯಲ್ಲಿ ಅದಕ್ಕೆ ನಿನ್ನನ್ನೇ ತುಟಿಗಳ ಮೇಲೆ ಕಟ್ಟಿಕೊಂಡು ನಾಲಿಗೆಯಿಂದ ನಿನಗೆ ಜೇಲು ಹಾಡುತ್ತಿರ್ತೀವೆ ಪ್ರತಿದಿನವೂ. ಅರ್ಲಿ ಮಾರ್ನಿಂಗ್ ನಿದ್ರೆ ಬಿಟ್ಟೊಡನೆ ಪಾಚಿ ಪಲ್ಲು ತೊಳೆಯುತ್ತಾ ಬೆಡ್ ಕಾಫಿ ಬೇಕೆಂದು ಪೆಂಡ್ಲಾಂ ಮೇಲೆ ರಂಕೆ ಹೊಡೆಯುತ್ತಾ ಅದೇ ನಿಜವಾದ ಬೆಸ್ಟ್ ಟೆಸ್ಟೀಶ್ವರಿ, ಬ್ರಷ್ ಕಾಫೀಶ್ವರಿ, ನೆಟ್ಸ್ ಕೆಫೀಶ್ವರಿ. ಜಿವ್ವೆಗೆ ಶುದ್ಧಿ ತಂದು ಕೊಡುವೆ ಬ್ರೂಕು ಬ್ರಾಂಡೇಶ್ವರಿ, ಲೋಕ ಪ್ರಾಣೇಶ್ವರಿ, ಪ್ರಾಣದಾನೇಶ್ವರಿ. ಗಂಟೆ ಗಂಟೆಗೂ ಪ್ರತಿ ಮನೆಯಲ್ಲಿ ಉಪ್ಪೊಂಗುವೆ ಉಷ್ಣ ಪಾಣೇಶ್ವರಿ. ಸ್ಟೀಲ್ ಫಿಲ್ಟರ್ ರಂಧ್ರಗಳಿಂದ ಜಾರಿ ಬರುವ ನಿನ್ನ ಸಾರನೋರು ನೀರೂರಿಸುವ ಸಾಮಿ ರಂಗ. ನಿಜವಾಗಿಯೇ ಚಚ್ಚುವ ತರ, ಸ್ವಲ್ಪ ಕುಡಿದರೆ ಪುನರ್ಜನ್ಮ ಬರುವಂತೆ ತೋರುವ ಪರ. ಪ್ರದ್ದು ಪದ್ದುನ ಅಂದರೆ ಬೆಳಿಗ್ಗೆ ಪ್ರದ್ದು ಪದ್ದುನ ನಿನ್ನೆಲ್ಲದೆ ಮನಸ್ಸು ಮೂಡಂತ ಪಾಡಾಗಿ, ಟೈಮು ವ್ಯರ್ಥವಾಗಿ ಕಚ್ಚಕ್ಕಿ ಪಿಚ್ಚಕ್ಕಿ ಅಶ್ಲೀಲ ಮಾತು ಮಾಡಿ ಕಾಂಟ್ಯಾಕ್ಟ್ಸ್ ಎಲ್ಲ ನಾಶ ಮಾಡಿಕೊಳ್ಳುವರು. ಅದಕ್ಕೆ ನಿನ್ನನ್ನೇ ಅರ್ಜೆಂಟಾಗಿ ತಂದು ಕಾಚಿಕೊಂಡು ಕೊಡುವಷ್ಟು ಹೊತ್ತು ಕಾಯುವರು. ಕಾಫೀನ ತೆತ್ತನ್ನ ಮೇಲಿಂದ ಕಪ್ಗೆ ಸುರಿದು ಇಲ್ಲಿಂದ ಅಲ್ಲಿ ಭಾಗ ಗೆಲಕೊಟ್ಟು ಉಪ್ಪಂಗಾಗಿ ತಂದು ಕೊಡುತ್ತಾರೆ. ಗೊಪ್ಪ ನಿಷ್ಠ ಗರಿಷ್ಠರು ಇರುವ ಲೋಕದಲ್ಲಿ ಕಾಫಿ ಕುಡಿಯುವುದೇ ಗರಿಷ್ಠ ಇಷ್ಟ. ಶಾಪು ಮುಚ್ಚಿದರೆ ವಾಪೋವಾಗುವರು. ಸರ್ರ ಕಾಫಿ ರಸಾಂಗಿ ಸುಧಾಂಗಿ ಶುಭಾಂಗಿ ಪ್ರಭಾಂಗಿ. ನಮಸ್ತೆ ನಮಃ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಪ್ರಾಸಬದ್ಧವಾಗಿ ಇದನ್ನು ಕಟ್ಟಿ ಬರೆದಿರಬೇಕಾದ್ರೆ ಅವರ ಒಂದು ಅಗಾಧವಾದ ನಾಲೆಜ್ ನಾವು ಮೆಚ್ಚಿಕೊಳ್ಳಬೇಕು. ಆಯಿತಾ? ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.